ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಹೇಳುವ ವಿಷಯ ರಾಮ ಮಂದಿರದ ಕುರಿತಾಗಿದೆ. ನಾನು ಈ ಚಾನಲ್ನಲ್ಲಿ ಹಾಕುವಂತಹ ವಿಡಿಯೋಗಳು ಇಂದಿನ ಕಾಲದಲ್ಲಿ ನಡೆಯುವಂತಹ ಟ್ರೆಂಡಿಂಗ್ ಆದ ವಿಷಯಗಳಾಗಿದೆ. ಇಂತಹ ವಿಡಿಯೋಗಳು ಲಭಿಸಲು ಬೇಕಾಗಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ವಿಷಯಕ್ಕೆ ಕಾಲಿಡೋಣ. ಇಂದಿನ ವಿಷಯವೇನೆಂದರೆ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ರಾಮ ಮಂದಿರ ನಿರ್ಮಾಣ ಮುಗಿದು ಜನವರಿ 28ರಂದು ರಾಮ ಮಂದಿರದ ಉದ್ಘಾಟನಾ ಸಮಾರೋಪವು ನಡೆಯಲಿದ್ದು, ಆ ಉದ್ಘಾಟನಾ ಸಮಾರಂಭದಂದು ರಾಮ ಮಂದಿರಕ್ಕೆ ಬಾಂಬ್ ಹಾಕುವುದಾಗಿ ಬೆದರಿಕೆಯೊಡ್ಡಿದ ವಿಚಾರವಾಗಿದೆ ಈ ವಿಡಿಯೋ. ಬೆದರಿಕೆ ಹಾಕಿದ ರೂಪವು ಹೇಗೆ ಎಂದರೆ, ಇಮೇಲ್ನ ಮೂಲಕವಾಗಿತ್ತು ಅವರು ಬೆದರಿಕೆ ಹಾಕಿದ್ದು. ಆ ಇಮೇಲ್ನ ಹೆಸರು ಮುಸ್ಲಿಮ್ಗಳ ಹೆಸರಾಗಿತ್ತು. ಆದರೆ ಅವರನ್ನು ಅರೆಸ್ಟ್ ಮಾಡಿ ನೋಡುವಾಗ ಅವರಿಬ್ಬರು ಕೂಡ ತಹರ್ ಸಿಂಗ್ ಮತ್ತು ಓಂ ಪ್ರಕಾಶ್ ಮಿಶ್ರಾ ಎಂಬ ಹಿಂದೂಗಳೇ ಆಗಿದ್ದಾರೆ. ಇಂತಹ ಹಲವಾರು ದೇಶದ್ರೋಹಿಗಳ ಮುಖಾಂತರವಾಗಿದೆ ಈ ದೇಶದಲ್ಲಿ ಹಲವಾರು ಧಾರ್ಮಿಕವಾದಂತಹ ಕೋಮು ಗಲಭೆಗಳು ನಡೆಯುವುದು. ಒಬ್ಬನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದರಿಂದ ಅಥವಾ ಒಬ್ಬನು ಹಿಂದೂ ಧರ್ಮವನ್ನು ಸ್ವೀಕರಿಸಿದ ಕಾರಣ ಈ ದೇಶದಿಂದ ಹೊರಹೋಡಿಸಲು ಯಾರಿಗೂ ಕೂಡ ಇಲ್ಲಿ ಹಕ್ಕಿಲ್ಲ. ಯಾಕಂದರೆ ಅಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿ ಅಂದು ಹೋರಾಡಿದವರಲ್ಲಿ ಮುಸ್ಲಿಮರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಹಾಗೆ ಎಲ್ಲ ಧರ್ಮದವರು ಇದ್ದಾರೆ. ಅದರ ಹೊರತಾಗಿ ಭಾರತವು ಒಂದು ಜಾತ್ಯತೀತ ದೇಶವಾಗಿದ್ದು, ಅದು ಪ್ರಜಾಪ್ರಭುತ್ವ ದೇಶವಾಗಿದ್ದು, ಇಂತಹ ಘಟನೆಗಳು ಭಾರತದಲ್ಲಿ ನಡೆಯುವುದು ನಿಜಕ್ಕೂ ಅಮಾನವೀಯ. ಇಂತಹ ಅಮಾನವೀಯ ದುರ್ಘಟನೆಗಳು ನಡೆಯುತ್ತಿರುವುದು ಕೆಲವು ರಾಜಕೀಯ, ಕೆಲವು ಧಾರ್ಮಿಕ ಪಕ್ಷಗಳ ಬೆಂಬಲದಿಂದಾಗಿದೆ ಎಂಬ ವಿಷಯವು ಕೇಳುವಾಗ ಬಹಳ ದುಃಖಕರವಾಗುತ್ತಿದೆ. ಇಂದು ಜನರನ್ನು ರಕ್ಷಿಸಬೇಕಾದಂತಹ ರಾಜಕೀಯ ಪಾರ್ಟಿಗಳೇ ಹೀಗೆ ಮಾಡುತ್ತಿದ್ದರೆ ಈ ದೇಶದ ನಿಲುವು ಎಲ್ಲಿಗೆ ತಲುಪಿದೆ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಇಂದು ದೇಶದಲ್ಲಿನ ಹೆಣ್ಣು ಮಕ್ಕಳನ್ನು ಅರೆಬೆತ್ತಲೆಗೊಳಿಸಿ ಅವರಿಗೆ ಹಲ್ಲೆ ನಡೆಸುವಾಗ ಆ ಹಲ್ಲೆ ನಡೆಸುವವರನ್ನು ತಡೆಯಲು ಸರಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಅವರಿಗೆ ಕಠಿಣ ಶಿಕ್ಷೆಗಳನ್ನು ನೀಡಲು ಸರಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಹಾಗೆ ಕಠಿಣ ಶಿಕ್ಷೆಗಳನ್ನು ನೀಡದಿದ್ದರೆ ಎಷ್ಟೋ ವರ್ಷಗಳ ತನಕ ಹೀಗೆ ಈ ದೇಶವು ಮುಂದುವರಿಯುವುದೆಂಬ ವಿಷಯ ಖಂಡಿತ. ಇಂದು ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಮಾರ್ಪಡಿಸಲು ಹೊರಟಿರುವಂತಹ ಕೆಲವು ರಾಜಕೀಯ ಹಾಗೂ ಧಾರ್ಮಿಕ ಸಂಘಟನೆಗಳ ನೇತಾರರಲ್ಲಿ ನಮಗೆ ಹೇಳಲಿಕ್ಕಿರುವುದು, ಅಂದು ಈ ಭಾರತವನ್ನು ಸ್ವತಂತ್ರಗೊಳಿಸಿದಂತಹ ಹೋರಾಟಗಾರರಲ್ಲಿ ಹಲವಾರು ಜನರು ಮುಸ್ಲಿಮರಾಗಿದ್ದರು, ಹಾಗೂ ಹಲವಾರು ಜನರು ಕ್ರಿಸ್ತ್ಯಾನಿಗಳಿದ್ದರು, ಹಿಂದೂಗಳಿದ್ದರು, ಹಾಗೂ ಹಲವಾರು ಮತದವರಿದ್ದರು. ಅಂದಿನ ಕಾಲದಲ್ಲಿ ಇಂತಹ ಯಾವುದೇ ಧಾರ್ಮಿಕ ಘರ್ಷಣೆಗಳಿರಲಿಲ್ಲ, ಯಾವುದೇ ಗಲಭೆಗಳಿರಲಿಲ್ಲ. ಆದರೆ ಅವರ ಮೊಮ್ಮಕ್ಕಳಾದ ನಾವು ಯಾಕೆ ಹೀಗೆ ಮಾಡಬೇಕು? ನಮ್ಮ ಎಡೆಯಲ್ಲಿ ಕೆಲವು ಜನರು ಹೀಗೆ ಕೋಮು ಗಲಭೆಗಳನ್ನು ಬಿತ್ತುವಾಗ ನಾವು ಅದಕ್ಕೆ ಸಪೋರ್ಟ್ ಮಾಡದೆ ಅವರೆದುರಾಗಿ ಗರ್ಜಿಸಿ, ಅವರೆದುರಾಗಿ ಕಾನೂನು ನಿಯಮಗಳನ್ನು ತಂದು ಅವರನ್ನು ಜೈಲಿಗಟ್ಟುವಂತಹ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ನನ್ನ ಹಿಂದೂ ಸಹೋದರರಲ್ಲೂ ಮುಸ್ಲಿಂ ಸಹೋದರರಲ್ಲೂ ನನಗೆ ಹೇಳಲಿಕ್ಕಿರುವುದು, ಯಾವುದೇ ಧರ್ಮವೂ ಕೂಡ ಇಲ್ಲಿ ಕೋಮು ಗಲಭೆಗಳನ್ನು ಮಾಡಲು ಪ್ರಚೋದನೆ ನೀಡುತ್ತಿಲ್ಲ. ಒಂದು ಮಾನವನು ಮತ್ತೊಬ್ಬ ಮಾನವನನ್ನು ಕೊಂದು ಅವನ ಕುಟುಂಬಕ್ಕೆ ಸಂಕಷ್ಟವನ್ನು ನೀಡಲು ಯಾವುದೇ ಧರ್ಮವೂ ಕೂಡ ಇಲ್ಲಿ ಹೇಳುತ್ತಿಲ್ಲ. ಆದರೆ ಯಾವುದಾದರೊಂದು ಮುಸ್ಲಿಂ ಆದರೂ ಯಾವುದಾದರೊಂದು ಹಿಂದೂ ಇಲ್ಲಿ ಕೊಲೆ ಮಾಡಿದರೆ ಅಥವಾ ಯಾವುದಾದರೊಂದು ಕೋಮು ಗಲಭೆಗಳನ್ನು ಮಾಡಿದರೆ ಅದು ಅವನ ಧರ್ಮಕ್ಕೆ ಧಕ್ಕೆಯಾಗುವುದಿಲ್ಲ. ಅದು ಅವನ ಧರ್ಮದಿಂದ ಹೊರಗೆ ಬಂದು ಮಾಡಿದಂತಹ ವಿಷಯಗಳಾಗಿದೆ. ಆದ್ದರಿಂದ ನಾವು ಅವನ ಧರ್ಮಕ್ಕೆ ಹೋಲಿಸಿಕೊಂಡು ಆ ವಿಷಯವನ್ನು ಹೇಳಬಾರದು. ಯಾವುದೇ ಒಬ್ಬ ಮುಸ್ಲಿಂ ಏನಾದರೂ ಮಾಡಿದರೆ ಇಡೀ ಅವನ ಧರ್ಮಕ್ಕೆ ಅದನ್ನು ಹೇಳಬಾರದು, ಅವನ ಇಸ್ಲಾಂ ಧರ್ಮವು ಹಾಗೆ ಎಂದು ಹೇಳಬಾರದು. ಅಥವಾ ಒಂದು ಹಿಂದೂ ಯಾವುದಾದರೊಂದು ಕೊಲೆ ಮಾಡಿದರೆ ಅಥವಾ ಏನಾದರೂ ತಪ್ಪು ಮಾಡಿದರೆ ಹಿಂದೂ ಧರ್ಮದವರೆಲ್ಲರೂ ಹಾಗೆ, ಹಿಂದೂ ಧರ್ಮವು ಹಾಗೆ ಕಲಿಸುತ್ತದೆ ಎಂಬ ವಿಷಯವನ್ನು ನಾವು ಹೇಳಬಾರದು. ಕಾರಣ ಅದು ಹಿಂದೂ ಧರ್ಮದಲ್ಲಿ ಹಾಗೆ ಒಮ್ಮೆಯೂ ಹೇಳಲಿಲ್ಲ. ಹಿಂದೂ ಧರ್ಮವು ಶಾಂತಿಯುತ ಧರ್ಮವಾಗಿದೆ, ಹಾಗೂ ಇಸ್ಲಾಂ ಕೂಡ ಶಾಂತಿಯುತ ಧರ್ಮವಾಗಿದೆ. ಮತ್ತಿತರ ಎಲ್ಲ ಧರ್ಮಗಳು ಕೂಡ ಇಲ್ಲಿ ಶಾಂತಿಯುತ ಧರ್ಮಗಳಾಗಿದೆ. ಹೊರಗೆ ಬಂದು ಧಾರ್ಮಿಕ ವಿಷಯಗಳ ಹೊರಗೆ ಬಂದಾಗಿದೆ ಅವರು ತಪ್ಪು ಮಾಡುವುದು. ಇಂತಹ ವಿಷಯಗಳನ್ನೆಲ್ಲ ನಾವು ಕಲಿತು ಇನ್ನು ಮುಂದೆ ಇಲ್ಲಿ ನಡೆಯುವಂತಹ ಗಲಭೆಗಳನ್ನು ನಾವು ಇಲ್ಲದಾಗಿಸಬೇಕು. ಅದಕ್ಕೆ ಬೇಕಿರುವ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಕೂಡ ನಾವು ಮಾಡಬೇಕು. ಮುಸ್ಲಿಂ ಹಾಗೂ ಹಿಂದೂಗಳು ಐಕ್ಯದಿಂದ ಒಳ್ಳೆಯ ರೀತಿಯಲ್ಲಿ ನಾವು ಮುಂದುವರಿಯಬೇಕು. ಮಾನವನ ಅವಸ್ಥೆಯು ಎಷ್ಟೊಂದು ಶೋಚನೀಯ ಸ್ಥಿತಿಯಲ್ಲಿದೆ ಎಂಬುದಕ್ಕಿರೋ ಒಂದು ಚಿಕ್ಕ ಉದಾಹರಣೆಯನ್ನು ನಾನು ಹೇಳಿ ನಿಲ್ಲಿಸುತ್ತೇನೆ.
ಏನೆಂದರೆ ಒಂದು ಮಾನವನು ಮತ್ತೊಬ್ಬ ಮಾನವನು ತಪ್ಪು ಮಾಡಿದಾಗ ಅಲ್ಲಾದರೆ ತಮಾಷೆ ಹೇಳಿದಾಗ ನಾವು ಮಂಗ ಎಂದು ಹೇಳಿಕೊಂಡು ಅವನನ್ನು ತಮಾಷೆ ಮಾಡುತ್ತೇವೆ. ಆದರೆ ಯಾವುದಾದರೊಂದು ಎಲ್ಲ ಮಂಗಗಳಿಗೆ ಕಾನೂನು ಏನಾದರೂ ಇಲ್ಲಿ ಗೊತ್ತಿರುತ್ತಿದ್ದರೆ ಅವರ ಮಂಗಗಳೆಡೆಯಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಈ ಮನುಷ್ಯನನ್ನು ಕರೆದು ಏ ಮನುಷ್ಯ ಎಂದು ನಮ್ಮನ್ನು ಅವರು ಕರೆಯುತ್ತಿದ್ದರು. ಅಷ್ಟಕ್ಕೂ ಶೋಚನೀಯ ಅವಸ್ಥೆಯಾಗಿದೆ ನಮ್ಮ ಮನುಷ್ಯನದ್ದು. ಒಬ್ಬನು ಮುಸ್ಲಿಮನಾದರೆ ಅಥವಾ ಒಬ್ಬ ಹಿಂದುವನಾದರೆ ಅವರಲ್ಲಿ ಏನೂ ಎಕ್ಸ್ಟ್ರಾ ಆದದ್ದಿಲ್ಲ. ಅವರು ಮನುಷ್ಯರೇ. ಅವರ ಶರೀರದಲ್ಲಿ ಹರಿಯುವುದು ರಕ್ತವೇ, ಕೆಂಪು ರಕ್ತವೇ. ಅವರು ತಿನ್ನುವುದು ಆಹಾರವೇ, ಅವರು ಕುಡಿಯುತ್ತಾರೆ, ಅವರು ವಿಸರ್ಜನೆ ಮಾಡುತ್ತಾರೆ. ಹಾಗೆ ಮನುಷ್ಯನಿಗಿರುವ ಎಲ್ಲ ವಿಶೇಷತೆಗಳು ಎಲ್ಲ ಮನುಷ್ಯರಿಗೂ ಕೂಡ ಇದೆ. ಹಿಂದೂಗಳಿಗೆ ಬೇರೆ ವಿಶೇಷತೆ, ಮುಸ್ಲಿಮ್ಗಳಿಗೆ ಬೇರೆ ವಿಶೇಷತೆ ಎಂಬುದು ಇಲ್ಲವೇ ಇಲ್ಲ. ಇದು ಭಾರತ ರಾಷ್ಟ್ರ, ಇದು ಶಾಂತಿಯ ತೋಟ, ಇದು ಪ್ರಜಾಪ್ರಭುತ್ವ ದೇಶ, ಇದು ಯಾವುದೇ ಧರ್ಮಕ್ಕೆ ಸೀಮಿತವಾದ ರಾಷ್ಟ್ರವಲ್ಲ. ಆದ್ದರಿಂದ ಇಲ್ಲಿ ಎಲ್ಲ ಧರ್ಮದವರಿಗೂ ಜೀವಿಸಲಿಕ್ಕಿರುವಂತಹ ಹಕ್ಕಿದೆ. ಆದರೆ ಇಂದು ಕೆಲವು ರಾಜಕೀಯ ಶಕ್ತಿಗಳು ಆ ಹಕ್ಕನ್ನೇ ತಿದ್ದುಪಡಿ ಮಾಡುವಂತಹ ಹಲವಾರು ಕೆಲಸಗಳನ್ನು ಇಲ್ಲಿ ಮಾಡುತ್ತಿದೆ. ಭಾರತದಲ್ಲಿ ಮಹಾತ್ಮರಾದ ಅಂಬೇಡ್ಕರ್ ಅವರು 1950ರಲ್ಲಿ ಬರೆದಂತಹ ಸಂವಿಧಾನ ಪುಸ್ತಕಗಳಿದೆ. ಅದರಲ್ಲಿ ಎಲ್ಲವೂ ಕೂಡ ಮುಂಚೆಯೇ ಅವರು ಬರೆದಿಟ್ಟು ಹೋಗಿದ್ದಾರೆ. ಆದರೆ ಅದನ್ನು ಇಂದು ತಿದ್ದುತ್ತಿರುವಂತಹ ಹಲವಾರು ಸಂಘಟನೆಗಳು ನಮಗೆ ಕಾಣುತ್ತಿರಬಹುದು. ಇದೆಲ್ಲವೂ ಕಾನೂನಿನ ವಿರುದ್ಧವಾಗಿದೆ. ಆದರೆ ಇದರ ವಿರುದ್ಧ ಧ್ವನಿ ಎತ್ತಿದರೆ ಅವರನ್ನು ಸದನದಿಂದಲೇ ಅಥವಾ ಅವರನ್ನು ಅಲ್ಲಿಂದ ಅಮಾನತುಗೊಳಿಸುತ್ತಿರುವಂತಹ ಘಟನೆಗಳು ನಮ್ಮ ಎಡೆಯಲ್ಲಿ ಕಾಣುತ್ತಿದ್ದೇವೆ. ಅದಕ್ಕಿರುವ ಒಂದೇ ಒಂದು ಪರಿಹಾರವೆಂದರೆ ಅಧಿಕಾರವೆಂಬ ಶಕ್ತಿಯನ್ನು ನಾವು ಕಿತ್ತು ತೆಗೆಯಬೇಕಿದೆ. ಅದು ಹೇಗೆಂದರೆ ಬರುವ ಚುನಾವಣೆಗಳಲ್ಲಿ ನಾವು ಅದನ್ನು ಮಾಡಿ ತೋರಿಸಬೇಕು. ನಮ್ಮಲ್ಲಿ ಈ ದೇಶದಲ್ಲಿ ಕೋಮು ಗಲಭೆಗಳನ್ನು ಮಾಡುತ್ತಿರುವಂತಹ ಕೋಮು ಗಲಭೆಗಳಿಗೆ ಬೆಂಬಲವನ್ನು ನೀಡುತ್ತಿರುವಂತಹ ರಾಜಕೀಯ ಶಕ್ತಿಗಳನ್ನು ಇಲ್ಲಿ ಸೋಲಿಸಬೇಕು. ಅವರನ್ನು ನಾವು ಬೀಳಿಸಬೇಕು. ಒಳ್ಳೆಯ ಸರ್ಕಾರಗಳಿಗೆ ನಾವು ಅವಕಾಶ ನೀಡಬೇಕು. ಜನರಿಂದ ಜನರಿಗಾಗಿ ಆಯ್ಕೆ ಮಾಡುವುದಾಗಿದೆ ಒಂದು ಸರ್ಕಾರ. ಆದರೆ ಇಂದು ಜನರಿಂದ ಎಂಬ ವಿಷಯವು ಇಲ್ಲಿ ಸರಿಯಾಗಿದೆ. ಆದರೆ ಜನರಿಗೆ ಬೇಕಾಗಿ ಎಂಬಂತಹ ಒಂದು ಡೆಫಿನಿಷನ್ ಇಲ್ಲಿ ಯಾವ ಕಾರಣಕ್ಕೂ ಇಲ್ಲಿ ಸರಿ ಹೊಂದುವುದಿಲ್ಲ. ಕಾರಣವೇನೆಂದರೆ ಇಂದು ಈ ದೇಶದಲ್ಲಿ ನಡೆಯುತ್ತಿರುವುದು ಕೋಮು ಗಲಭೆ, ಧಾರ್ಮಿಕ ಸಂಘರ್ಷಣೆಗಳು ಮಾತ್ರವಾಗಿದೆ. ಉದ್ಯೋಗ ನೀಡುವುದಾಗಿ ಹಾಗೂ ಹಲವಾರು ಭರವಸೆಗಳನ್ನು ನೀಡಿ ಬ್ಯಾಂಕ್ಗೆ 15 ಲಕ್ಷ ಹಣವನ್ನು ನೀಡುತ್ತೇವೆ ಎಂದೆಲ್ಲ ಸುಳ್ಳು ಹೇಳಿ ಓಟುಗಳನ್ನು ಕಬಳಿಸಿದಂತಹ ದುಷ್ಟ ಅಧಿಕಾರಿಗಳಿಗೆ ನಾವು ತಕ್ಕ ಪಾಠವನ್ನು ಕಲಿಸಲೇಬೇಕು. ಹೊರದೇಶದ ಅಧಿಕಾರಿಗಳು ಭಾರತಕ್ಕೆ ಬರುವಾಗ ಸ್ಲಮ್ ಏರಿಯಾಗಳಲ್ಲಿ ಚಿಕ್ಕ ಚಿಕ್ಕ ಮನೆಗಳು ನಮ್ಮ ದೇಶದಲ್ಲಿ ಅವರಿಗೆ ಕಾಣಬಾರದು ಎಂಬ ರೀತಿಯಲ್ಲಿ ಆ ಗೋಡೆಗಳನ್ನು ಕಟ್ಟಿಕೊಂಡು ಮುಚ್ಚಲಾಗುತ್ತದೆ. ಆದರೆ ಹೀಗೆ ಕಾಣುವುದು ಮಾತ್ರವಾಗಿದೆ ಸಮಸ್ಯೆ. ಆದರೆ ಈ ಭಾರತದಲ್ಲಿ ಬಡ ಜನರು ಅನುಭವಿಸುತ್ತಿರುವಂತಹ ಕಷ್ಟಗಳು ಯಾವ ಅಧಿಕಾರಿಗಳಿಗೂ ಇಂದು ಸಮಸ್ಯೆಯಾಗಿ ಕಾಡುತ್ತಿಲ್ಲ. ಅವರಿಗೆ ಅನ್ನವನ್ನು ಅವರು ದೊರಕಿಸುತ್ತಿಲ್ಲ. ಆದರೆ ಅವರ ಹಸಿವು ಬೇರೆಯವರಿಗೆ ಕಾಣಬಾರದು. ದೊಡ್ಡ ಗೋಡೆಗಳ ಮೂಲಕ ಅವರ ಮನೆಗಳನ್ನು ಕಾಣದ ಹಾಗೆ ಮುಚ್ಚುತ್ತಿದ್ದಾರೆ. ಇದು ಅಧಿಕಾರಿಗಳು ಭಾರತದ ಜನತೆಗೆ ಮಾಡುತ್ತಿರುವಂತಹ ದೊಡ್ಡ ವಂಚನೆಯಾಗಿದೆ. ಇನ್ನು ಮುಂದೆ ಇಂತಹ ವಂಚನೆಗಳಿಗೆ ನಾವು ಬೀಳಬಾರದಿದ್ದರೆ ನಾವು ಚುನಾವಣೆಯ ಮೂಲಕ ಅವರಿಗೆ ಪ್ರತಿರೋಧವನ್ನು ನೀಡಬೇಕಿದೆ. ಇನ್ನೂ ಕೂಡ ಅವರಿಗೆ ನಾವು ಮತವನ್ನು ಚಲಾಯಿಸಿ ಅವರನ್ನು ಮತ್ತೆ ಅಧಿಕಾರಕ್ಕೇರಿಸಿದರೆ ನಾವೇ ನಮ್ಮನ್ನು ಗುಂಡಿಗೆ ಬೀಳಿಸುವಂತಾಗುತ್ತದೆ ಸಹೋದರರೇ. ಆದ್ದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳೋಣ. ಭಾರತದಲ್ಲಿ ಯಾವುದೇ ಕೋಮು ಗಲಭೆಗಳು ನಡೆಯದಂತೆ ನಾವು ನೋಡೋಣ. ಮುಸ್ಲಿಮ್ಗಳು, ಹಿಂದೂಗಳು, ಕ್ರಿಶ್ಚಿಯನ್ಗಳು, ಎಲ್ಲ ಮತದವರು, ಸಿಖ್ಖರು, ಜೈನರು, ಬುದ್ಧರು ಎಲ್ಲರೂ ಕೂಡ ಒಂದಾಗಿದ್ದಾರೆ. ಅವರು ಮನುಷ್ಯರಾಗಿದ್ದಾರೆ. ಯಾವುದೇ ಧರ್ಮವು ಹಿಂಸಾಚಾರವನ್ನು ಕಲಿಸುತ್ತಿಲ್ಲ. ಯಾವುದೇ ಧರ್ಮವೂ ಕೂಡ ಅಹಿಂಸೆಯನ್ನು ಹೇಳುವುದಾಗಿದೆ. ಆದ್ದರಿಂದ ನಾವು ಯಾವ ಧರ್ಮದ ಕುರಿತು ತಪ್ಪಾಗಿ ತಿಳಿಯಬಾರದು. ಇಷ್ಟು ಹೇಳುತ್ತಾ ನನ್ನ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತೇನೆ. ಬರುವ ವಿಡಿಯೋದಲ್ಲಿ ಕಾಣೋಣ.